ರಜನಿಕಾಂತ್ ಜೊತೆಗೆ ಶಿವಣ್ಣ ಜೈಲರ್ 2ನಲ್ಲಿ ನಟಿಸ್ತಾ ಇರುವುದು ಗೊತ್ತೇ ಇದೆ. ಇದೀಗ ಈ ಸಿನಿಮಾದ ಸ್ಟಾರ್ ಕಾಸ್ಟ್ ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ಗಳೆಲ್ಲ ಈ ಸಿನಿಮಾದಲ್ಲಿ ಸ್ಪೆಷಲ್ ರೋಲ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಕನ್ನಡದ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್, ಮಲಯಾಳಂನ ಮೋಹನ್ ಲಾಲ್, ಬಾಲಿವುಡ್ನ ಜಾಕಿ ಶ್ರಾಫ್ ಜೈಲರ್ ಮೊದಲ ಭಾಗದಲ್ಲಿ ನಟಿಸಿದ್ರು. ಭಾಗ 2ರಲ್ಲಿಯೂ ಈ ಸೂಪರ್ ಸ್ಟಾರ್ಗಳು ಇರೋದು ಕನ್ಫರ್ಮ್ ಆಗಿದೆ. ಇದೀಗ ಈ ಸೂಪರ್ ಸ್ಟಾರ್ಗಳ ಲಿಸ್ಟ್ಗೆ ತೆಲುಗಿನ ಮತ್ತೊಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ತೆಲುಗಿನ ನಂದಮುರಿ ಬಾಲಕೃಷ್ಣ ಜೈಲರ್ 2 ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳೋದು ಖಚಿತವಾಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೈಲರ್ 2 ಚಿತ್ರದಲ್ಲಿ ಮಲ್ಟಿ ಸ್ಟಾರ್ಸ್ ಒಟ್ಟಾಗಿದ್ದಾರೆ. ಜೈಲರ್ ಮೊದಲ ಭಾಗದಲ್ಲೂ ಡೈರೆಕ್ಟರ್ ನೆಲ್ಸನ್ ದಿಲೀಪ್ ಕುಮಾರ್ ಪಕ್ಕಾ ಪ್ಲಾನ್ ಮಾಡಿಯೇ ಈ ಚಿತ್ರವನ್ನ ಮಾಡಿದ್ರು. ಎಲ್ಲ ಭಾಷೆಯ ನಟರನ್ನು ಹಾಕೊಂಡು ಒಂದು ಅದ್ಭುತ ಚಿತ್ರವನ್ನ ಮಾಡಿದ್ರು. ಇದೀಗ ಜೈಲರ್ 2ನಲ್ಲಿ ಇನ್ನಷ್ಟು ಸ್ಟಾರ್ಗಳು ಕಾಣಿಸಿಕೊಳ್ಳಲಿದ್ದಾರೆ. ಜೈಲರ್ 1ನಲ್ಲಿಯೇ ಬಾಲಯ್ಯ ಬರ್ತಾರೆ ಅಂತ ಇತ್ತು, ಆದರೆ ಅದ್ಯಾಕೋ ಮಿಸ್ ಆಗಿತ್ತು. ಜೈಲರ್ 2ನಲ್ಲಿ ಅದು ಮಿಸ್ ಆಗೋ ಚಾನ್ಸೇ ಇಲ್ಲ. ಬಾಲಯ್ಯ ಮತ್ತು ಶಿವಣ್ಣ ಒಂದೇ ಚಿತ್ರದಲ್ಲಿ ನಟಿಸೋದು ಕನ್ಫರ್ಮ್ ಆಗಿದೆ. ಈ ಹಿಂದೆ ಇವರಿಬ್ಬರು ಗೌತಮಿ ಪುತ್ರ ಶಾತಕರ್ಣಿ ಚಿತ್ರದಲ್ಲಿ ನಟಿಸಿದ್ರು, ಆದರೆ ಒಂದೇ ದೃಶ್ಯದಲ್ಲಿ ಒಟ್ಟಿಗೆ ನಟಿಸಿರಲಿಲ್ಲ. ಈ ಬಗ್ಗೆ ಮಾತನಾಡಿದ ಶಿವಣ್ಣ, ಈಗಾಗಲೇ ನಾನು ಬಾಲಯ್ಯ ಅವರ ಗೌತಮಿ ಪುತ್ರ ಶಾತಕರ್ಣಿ ಚಿತ್ರದಲ್ಲಿ ಅಭಿನಯಿಸಿದ್ದೇನೆ, ಆದರೆ ಅಲ್ಲಿ ನಮ್ಮ ಪಾತ್ರಗಳು ಎಲ್ಲೂ ಮುಖಾಮುಖಿ ಆಗೋದಿಲ್ಲ. ಹಾಗೇನೆ ಬಾಲಯ್ಯ ಅವರ ಜೊತೆಗೆ ನಟಿಸೋಕೆ ನನಗೂ ಖುಷಿ ಆಗುತ್ತೆ. ಜೈಲರ್ 2 ಚಿತ್ರದಲ್ಲಿ ಒಟ್ಟಿಗೆ ಅಭಿನಯಿಸಿದ್ರೆ ಖುಷಿನೇ ಆಗುತ್ತೆ ಅಂತಲೇ ಶಿವಣ್ಣ ಹೇಳಿಕೊಂಡಿದ್ದಾರೆ. ಅಲ್ಲದೆ ಬಾಲಯ್ಯ ಅವರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಬಾಂಧವ್ಯ ಚೆನ್ನಾಗಿದೆ. ನಮ್ಮ ತಂದೆಯನ್ನ ಬಾಲಯ್ಯ ಅವರು ಚಿಕ್ಕಪ್ಪ ಅಂತಲೇ ಕರೀತಾ ಇದ್ರು. ಬಾಲಯ್ಯ ಜೊತೆಗೂ ಒಳ್ಳೆ ಬಾಂಧವ್ಯ ಇದೆ ಅಂತ ಖುಷಿಯಿಂದ ಮಾತನಾಡಿದ್ದಾರೆ. ಜೈಲರ್ನಲ್ಲಿ ಹ್ಯಾಟ್ರಿಕ್ ಹೀರೋನ ಜನಪ್ರಿಯತೆ ಮನಗಂಡಿರುವ ನಿರ್ದೇಶಕರು ಈ ಬಾರಿ ನರಸಿಂಹನ ಪಾತ್ರಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟಿದ್ದಾರೆ. ಬರೀ ಕಣ್ಣಲ್ಲೇ ಅಭಿನಯಿಸಿ ತಮಿಳುನಾಡಿನಲ್ಲಿ ಹೊಸ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದ ಅಣ್ಣವರ ಮಗ ಈ ಬಾರಿ ಅದೇ ಪಾತ್ರದ ಮೂಲಕ ಮತ್ತೆ ಕಮಾಲ್ ಮಾಡಲಿದ್ದಾರೆ. ಈ ಬಾರಿ ಭರ್ಜರಿ ಆಕ್ಷನ್ ಸೀಕ್ವೆನ್ಸ್ಗಳು ಶಿವಣ್ಣ ಅವರಿಗೂ ಇರುವ ನಿರೀಕ್ಷೆಯ ಅಭಿಮಾನಿ ದೇವರುಗಳಲ್ಲೂ ಇದೆ. ಜೈಲರ್ನಲ್ಲಿ ಶಿವಣ್ಣ ಅವರ ಪಾತ್ರಕ್ಕಾಗಿಯೇ ಸ್ಪೆಷಲ್ ಬಿಜಿಎಂ ಕಂಪೋಸ್ ಮಾಡಲಾಗಿತ್ತು. ಇದು ಆಗೆಲ್ಲ ಟ್ರೆಂಡಿಂಗ್ ನಲ್ಲಿತ್ತು. ಈ ಬಾರಿಯೂ ಅದೇ ಬಿಜಿಎಂ ಮುಂದುವರಿಯುತ್ತಾ ಅಥವಾ ಇನ್ನಷ್ಟು ರಂಗು ಪಡೆದುಕೊಳ್ಳುತ್ತಾ ಅನ್ನೋ ಕುತೂಹಲ ದೊಡ್ಡ ಮನೆ ಅಭಿಮಾನಿಗಳಲ್ಲಿದೆ. 2023ರಲ್ಲಿ ಬಂದ ಜೈಲರ್ ವಿಶ್ವದಾದ್ಯಂತ 650 ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿತ್ತು. ಕರ್ನಾಟಕದಲ್ಲಿಯೂ ಈ ಸಿನಿಮಾ ದಾಖಲೆಯ ಗಳಿಕೆಯನ್ನ ಮಾಡಿತ್ತು. ಅದಕ್ಕೆ ಕಾರಣ ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ನಟಿಸಿದ್ದು. ಭಾರತದಲ್ಲಿ ಈ ಚಿತ್ರ ಮೊದಲ ದಿನವೇ 48 ಕೋಟಿ ರೂಪಾಯಿಯನ್ನ ಬಾಚಿಕೊಂಡಿತು. ನಂತರದ ದಿನಗಳಲ್ಲೂ ಸಿನಿಮಾಗೆ ದೊಡ್ಡ ಮಟ್ಟದಲ್ಲಿ ಹಣ ಹರಿದು ಬಂತು. ದಕ್ಷಿಣ ಭಾರತದಲ್ಲಿ ಸಿನಿಮಾ ಪಾರುಪತ್ಯ ಸಾಧಿಸಿತ್ತು. ಇದೀಗ ತಲೈವಾ ಮತ್ತೆ ಜೈಲರ್ ಕಾ ಹುಕುಂ ಎಂದಿದ್ದಾರೆ. ಜೈಲರ್ 2 ಅನೌನ್ಸ್ಮೆಂಟ್ ಟೀಸರ್ ಬಂದ ಬಳಿಕ ಇದೀಗ ಜೈಲರ್ 2 ಮೇಕಿಂಗ್ ರಿವೀಲ್ ಆಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತೊಮ್ಮೆ ಸುನಾಮಿ ಎಬ್ಬಿಸಿದ್ದಾರೆ. ಇವರ ಜೊತೆಗೆ ಶಿವಣ್ಣ, ಮೋಹನ್ ಲಾಲ್, ಜಾಕಿ ಶ್ರಾಫ್ ಕೂಡ ಇರಲಿದ್ದಾರೆ. ಜೈಲರ್ 2ನ ಮೇಕಿಂಗ್ ವಿಡಿಯೋಗಳಲ್ಲಿ ಶಿವಣ್ಣ ಕಾಣಿಸಿಕೊಂಡಿಲ್ಲ, ಆದರೆ ಅವರ ನರಸಿಂಹನ ಅವತಾರದ ಫಸ್ಟ್ ಲುಕ್ ಟೀಸರ್ ಆದಷ್ಟು ಬೇಗನೆ ರಿಲೀಸ್ ಆಗೋ ಸಾಧ್ಯತೆ ಇದೆ. ಶಿವಣ್ಣ, ಉಪೇಂದ್ರ ನಟನೆಯ ಅರ್ಜುನ್ ಜನ್ಯ ನಿರ್ದೇಶನದ 45 ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಆಗಸ್ಟ್ 15ರಂದು ಚಿತ್ರ ದೊಡ್ಡ ಮಟ್ಟದಲ್ಲಿಯೇ ಎಲ್ಲೆಡೆ ರಿಲೀಸ್ ಆಗುತ್ತೆ ಎನ್ನಲಾಗಿತ್ತು. ಆದರೆ ಆ ದಿನ ಬೇರೆ ಪ್ಯಾನ್ ಇಂಡಿಯಾ ಚಿತ್ರಗಳು ತೆರೆಗೆ ಬರ್ತಾ ಇರೋದ್ರಿಂದ ಈ ಸಿನಿಮಾ ಮತ್ತಷ್ಟು ಮುಂದಕ್ಕೆ ಹೋಗೋ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ 45 ಚಿತ್ರದ ಪ್ರಚಾರ ಜೋರಾಗಿಯೇ ಇದೆ. ಚೆನ್ನೈ, ಹೈದರಾಬಾದ್, ಕೇರಳ, ಮುಂಬೈ ಹೀಗೆ 4 ರಾಜ್ಯಗಳಲ್ಲೂ 45 ಚಿತ್ರದ ನಟ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ, ಡೈರೆಕ್ಟರ್ ಅರ್ಜುನ್ ಜನ್ಯ, ನಿರ್ಮಾಪಕ ರಮೇಶ್ ರೆಡ್ಡಿ ಒಟ್ಟಿಗೆ ಹೋಗಿ ಚಿತ್ರವನ್ನ ಪ್ರಚಾರ ಮಾಡಿ ಬಂದಿದ್ದಾರೆ ಅಂತಲೇ ಹೇಳಬಹುದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.